ಇವತ್ತು ನಾವು ಹಾಸನಲ್ಲಿ ಬಜ್ಜಿ ತಿನ್ನೋದಕ್ಕೆ ಬಂದಿದ್ದೀವಿ. ಸೊ ಈ ಬಜ್ಜಿ ಸ್ಟಾಲು ತುಂಬಾ ಫೇಮಸ್ಸು, ನೋಡ್ತಾ ಇರ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ. ಸೊ ಎಲ್ಲಿ ಬರುತ್ತೆ ಅನ್ನತ್ತ ಮೊದಲೇ ಹೇಳ್ಬಿಡ್ತೀನಿ. ಸೊ ಇಲ್ಲಿ ನೋಡಿ ಹಾಸನಾಂಬ ಟೆಂಪಲ್ ಕಾಣಿಸ್ತಿದೆಯಲ್ಲ, ಇದ್ರ ಆಪೋಸಿಟೇ ಬರುತ್ತೆ. ಹಿಂಗೆ ಹೋದರೆ ಗಣಪತಿ ದೇವಸ್ಥಾನ ಸಿಗುತ್ತೆ. ಸೊ ಇಲ್ಲೇ ಆಪೋಸಿಟೇ ಇವ್ರ ಬಜ್ಜಿ ಅಂಗಡಿ ಬರೋದು. ಸೊ ನಮ್ಮ ಹೆಂಡತಿ ಆಗಲೇ ತಿಂದಾಗಿದೆ, ಹೇಳ್ತಾರೆ ಹೇಗಿದೆ ಟೇಸ್ಟು ಅಂತ. ಟೇಸ್ಟ್ ಮಾತ್ರ ಸೂಪರ್. ಸೂಪರಾ? ಹಾಂ, ಸುಡ್ತಿದೆ. ಸುಡ್ತಿದಲ್ಲ, ಬಿಸಿ 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 ಮಾತಾಡೋಕ್ಕಾಗ್ತಿಲ್ಲ. ಸಂಜೆ 7 ಗಂಟೆ ಮೇಲೆ ಬಂದರೆ ಬಿಸಿ ಬಿಸಿ ಬಜ್ಜಿನ ಆರಾಮಾಗಿ ತಿನ್ಕೊಂಡು ಹೋಗ್ಬೋದು. ಸಖತ್ತಾಗಿರುತ್ತೆ. ನಾವು 3 ದಿವಸದಿಂದ ಕಾಯ್ದು ಅಣ್ಣವ್ರು ಓಪನ್ ಮಾಡಿರಲಿಲ್ಲ, ಇವತ್ತು ನಮ್ಮ ಪುಣ್ಯ ಓಪನ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಒಬ್ಬರು ಬಂದು ಟೇಸ್ಟ್ ಮಾಡ್ಕೊಂಡು ಹೋದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಇಷ್ಟಕ್ಕೆ 6 ಅಂತೆ. 20 ರೂಪಾಯಿಗೆ 6 ಕೊಡ್ತಿದ್ದಾರೆ. ಇಷ್ಟಕ್ಕೆಲ್ಲ 20 ರೂಪಾಯಿ. ಜೊತೆ ಕಾಯಿ ಚಟ್ನಿನೂ ಕೂಡ ಕೊಡ್ತಾರೆ. ನಾವು ಹೇಳ್ತಿಲ್ಲ ಅಂತ ಅವರೇ ಹೇಳ್ಬಿಟ್ರು. 20 ರೂಪಾಯಿಗೆ 6 ವಿತ್ ಕಾಯಿ ಚಟ್ನಿ. ಅವ್ರವ್ರ ಮಗ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಮಿಸ್ಸಸ್ಸು ಕೂಡ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ನಾವು ಜನಗಳು ಸಪೋರ್ಟ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ನಿಮ್ದು ಯಾವುದಾದ್ರೂ ಸ್ಟಾರ್ಟಪ್ಪು ಇಲ್ಲ ಇವಾಗ ಯಾವುದಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ, ಫ್ರೀಯಾಗಿ ಬಂದ್ಬಿಟ್ಟು ಮಾಡ್ಕೊಡ್ತೀವಿ. ಸರಿನಾ? ಕಸ್ಟಮರ್ ರಿವ್ಯೂ ತಗೋತೀಯಾ? ಹಾಂ, ಕೇಳಿ. ಇನ್ನು ಯಾರು ತಿಂತಾನೆ ಇಲ್ಲ ಇವಾಗ. ಸೊ ಲೊಕೇಶನ್ ಆಲ್ರೆಡಿ ಹೇಳಿದ್ದೀನಿ. ಸೊ ಬನ್ನಿ, ಇಲ್ಲಿಗೆ ಬನ್ನಿ, ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿ. ತುಂಬ ಚೆನ್ನಾಗಿದೆ. ಗಾಡಿ ಇವ್ರದ್ದು, ಗಾಡಿ ಸೈಡಿಗೆ ಹೋಗಿ ಗಾಡಿ ತಗೊಂಡು ಹೋಗ್ತೀನಿ ಅಂತ ಇಂಡೈರೆಕ್ಟಾಗಿ ಹೇಳ್ತವ್ರೆ. ಲುಕ್ಕಲ್ಲಿ ಸರಿ, ಚೆನ್ನಾಗಿತ್ತಲ್ವಾ? ಚೆನ್ನಾಗಿದೆ, ಸಕ್ಕ ಚೆನ್ನಾಗಿದೆ. ಕೊಡು ಮತ್ತೆ. ಸರಿ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್. ಬಾಯ್.